ಪ್ರೈಸ್ ದ ಲಾರ್ಡ್ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಮಕ್ಕಳೇ? ಎಲ್ಲರೂ ಸಂಡೇ ಸ್ಕೂಲ್ಗೆ ರೆಡಿಯಾಗಿ ಕೂತಿದ್ದೀರಾ? ಓಕೆ ಆಗಿದ್ರೆ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಒಳ್ಳೆಯ ದೇವರೇ, ನಿಮಗೆ ಸ್ತೋತ್ರ ರಾಜ. ಹೌದಪ್ಪ, ಈ ಸುಂದರವಾದ ಸಮಯದಲ್ಲಿ ನಾವೆಲ್ಲರೂ ತಲೆಬಾಗಿ ನಿನ್ನ ವಾಕ್ಯಗಳನ್ನು ಕಲಿಯುವಾಗೆ, ನಿನ್ನ ಹಾಡುಗಳನ್ನು ಕಲಿಯುವಾಗೆ ಕೊಟ್ಟಂಥ ಈ ಸಮಯಕ್ಕಾಗಿ ನಮಗೆ ವಂದನೆಗಳು ಕರ್ತನೆ. ಹೌದಪ್ಪ, ತಲೆಬಾಗಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿ ಕೊಡ್ತೇನಪ್ಪ. ಯಾರಾದರೂ ಕರ್ತನೆ ಸಮಸ್ಯೆಯಲ್ಲಿ, ಕೊರತೆಯಲ್ಲಿ ಕರ್ತನೆ, ಏನಾದರೂ ಅಪ್ಪ ಕರ್ತನೆ ಅನಾರೋಗ್ಯದಲ್ಲಿ ಕುಳಿತಿರೋದಾದರೆ ಕರ್ತನೆ, ಈ ಸಂಡೇ ಸ್ಕೂಲ್ನಲ್ಲಿ ಭಾಗವಹಿಸುವಾಗ ಕರ್ತನೆ ಅವರಿಗೆ ಸಂಪೂರ್ಣವಾದ ಆರೋಗ್ಯವನ್ನು ಕರ್ತನೆ, ಅವರಿಗೆ ಬೇಕಾದ ಅಗತ್ಯಗಳನ್ನು ಪೂರೈಸಿ ನಡೆಸಿಯಪ್ಪ. ಸಂಡೇ ಸ್ಕೂಲ್ನಲ್ಲಿ ನೀವು ತಾನೇ ನಮ್ಮ ಜೊತೆ ಇದ್ದು ನಡೆಸಬೇಕಾಗಿ ಬೇಡಿಕೊಳ್ಳುತ್ತಾ ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇಲೆ. ಓಕೆ ಮಕ್ಕಳೇ, ನಾವಿವತ್ತೊಂದು ತೆಲುಗು ಸಾಂಗ್ನ ಕಲಿತಾ ಇದ್ದೀವಿ. ಸಾಂಗ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಮಕ್ಕಳೇ, ನೋಡ್ಕೊಳ್ಳಿ. ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ ಮಕ್ಕಳೇ? ಆಶ್ರಯಮ ಆಧಾರಮ ನೀವೇ ನಾ ಏಸಯ್ಯ. ಅಂದರೆ ಮಕ್ಕಳೇ, ನಮಗೆ ಆಶ್ರಯವು, ನಮಗೆ ಆಧಾರವು ಎಲ್ಲವೂ ನಮ್ಮ ಯೇಸು ಸ್ವಾಮಿನೇ ಆಗಿದ್ದಾರೆ. ಮತ್ತು ನಾ ದುಃಖಮ ನಾ ಶೈಲಮ ನೀವೇ ನಾ ಏಸಯ್ಯ. ಅಂದರೆ ಮಕ್ಕಳೇ, ನಮ್ಮ ದುಃಖದಲ್ಲಿ ಅಥವಾ ನಮ್ಮ ವೇದನೆಯಲ್ಲಿ ನೀವೇ ನಮಗೆ ಎಲ್ಲವೂ ಕೂಡ ನೀವೇ ಆಗಿದ್ದೀರಾ. ನಮ್ಮ ದುಃಖದಲ್ಲಿ ನಮಗೆ ಸಮಾಧಾನ ಮಾಡುವವರು ನೀವೇ ಆಗಿದ್ದೀರಾ ಅಂತ ಆಗಿದೆ ಮಕ್ಕಳೇ. ಆಯಿತಾ? ನಿನ್ನು ವಿಡಿಚಿ ನೇನುಂಡಲೇನು ಕ್ಷಣಮೈನ ನಯ ಬ್ರದುಕಲೇನು. ಅಂದರೆ ಮಕ್ಕಳೇ, ಒಂದು ಕ್ಷಣ ಕೂಡ ನಾನು ಏಸಪ್ಪ ನಿನ್ನನ್ನು ಬಿಟ್ಟು ಬದುಕೋಲ್ಲ ಅಂತೇಳಿ ಈ ಹಾಡಿನ ಅರ್ಥ ಆಗಿದೆ ಮಕ್ಕಳೇ. ನಾವು ಹಾಡೋಣ, ಶುರು ಮಾಡೋಣ. ಓಕೆ. ಆಶ್ರಯಮ ಆಧಾರಮ ನೀವೇ ನಾ ಏಸಯ್ಯ, ನಾ ದುಃಖಮ ನಾ ಶೈಲಮ ನೀವೇ ನಾ ಏಸಯ್ಯ. ಆಶ್ರಯಮ ಆಧಾರಮ ನೀವೇ ನಾ ಏಸಯ್ಯ, ನಾ ದುಃಖಮ ನಾ ಶೈಲಮ ನೀವೇ ನಾ ಏಸಯ್ಯ. నిన్ను విడచి నేనుండలేను, క్షణమైనానే బ్రతుకలేను. నిన్ను విడచి నేనుండలేను, క్షణమైనానే బ్రతుకలేను. ఆశ్రయమా ఆధారమా నీవే నా యేసయ్యా, నా దుఃఖమా నా శైలమా ನೀವೇ ನಾ యేసయ్ಯಾ. ಸಾಂಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ನಾವಿವತ್ತು ಮಕ್ಕಳೇ ಒಂದು ವ್ಯಕ್ತಿಯ ಕುರಿತಾಗಿ ಕಲಿತಾ ಇದ್ದೀವಿ ಮಕ್ಕಳೇ. ಓಕೆನಾ? ನಾನಿವಾಗ ಸ್ಟೋರಿ ಶುರು ಮಾಡ್ತೀನಿ, ಎಲ್ಲರೂ ಗಮನ ಕೊಟ್ಟು ಕೇಳಬೇಕು. ಓಕೆನಾ? ಶುರು ಮಾಡ್ತೀನಿ ಮಕ್ಕಳೇ. ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ ಮಕ್ಕಳೇ. ಆ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ಯೆರೂಸಲೇಮಿನಿಂದ ಯೆರಿಕೋವಿಗೆ ಅವನು ದೊಡ್ಡ ಬೆಟ್ಟವನ್ನು ಇಳಿದವನು ಬರ್ತಾ ಇರ್ತಾನೆ. ಅವನ ಹತ್ರ ತುಂಬ ಒಡವೆಗಳು, ದುಡ್ಡು ಎಲ್ಲ ಇರುತ್ತೆ ಮಕ್ಕಳೇ. ಅವಾಗ ಏನಾಗುತ್ತೆ ಗೊತ್ತಾ, ಅವನು ದಾರಿಲಿ ನಡ್ಕೊಂಡು ಬರುವಾಗ ಕಳ್ಳರು ಸಿಗ್ತಾರೆ ಅವನ ಕೈಗೆ. ಕಳ್ಳರು ಸಿಕ್ತಾಗ ಏನು ಮಾಡ್ತಾರೆ ಗೊತ್ತಾ? ಕಳ್ಳರ ಕೆಲಸ ಏನು? ಅವ್ರ ಹತ್ರ ಏನಾದ್ರು ದುಡ್ಡು ಅಥವಾ ಏನಾದರೂ ಅವರಲ್ಲಿ ಇರೋದಾದರೆ ಅದನ್ನು ಕಿತ್ಕೊಂಡು ಹೋಗೋದು ಅವ್ರ ಕೆಲಸ. ಇವನ ಹತ್ರ ಅದೆಲ್ಲ ಇತ್ತಲ್ವಾ, ಅದಕ್ಕೆ ಏನು ಮಾಡ್ತಾರೆ, ಇವನನ್ನು ಕಾಣುವಾಗ ಅವನನ್ನು ಹಿಡಿದು ಅವನ ಹತ್ರ ಇರೋದನ್ನೆಲ್ಲ ಇವರು ಕಿತ್ಕೊಳ್ತಾರೆ. ಕಿತ್ಕೊಂಡು ಮತ್ತೆ ಅವನನ್ನು ಚೆನ್ನಾಗಿ ಹೊಡಿತಾರೆ. ಚೆನ್ನಾಗಿ ಹೊಡೆದು ಅವನಿಗೆ ಫುಲ್ ಗಾಯ ಆಗುತ್ತೆ. ಅವನಿಗೆ ಎದ್ದೇಳಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ಆಗುತ್ತೆ. ಅವನು ರೋಡಲ್ಲೇ ಬಿದ್ದು ಹೋಗ್ತಾನೆ ಮಕ್ಕಳೇ. ಬಿದ್ದು ಹೋದಾಗ ಏನಾಗುತ್ತೆ ಗೊತ್ತಾ ಮಕ್ಕಳೇ, ಆ ಕಳ್ಳರು ಅವನ ಹತ್ರ ಏನು ಬೇಕು ಅದನ್ನೆಲ್ಲ ಕಿತ್ಕೊಂಡು ಅವರು ಓಡೋಗ್ತಾರೆ. ಆಗ ಆ ದಾರಿಯಲ್ಲಿ ಮಕ್ಕಳೇ ಬೇರೊಬ್ಬರು ಹಾದು ಹೋಗ್ತಿರ್ತಾರೆ, ಬೇರೊಬ್ಬರು ನಡೆದು ಬರ್ತಾ ಇರ್ತಾರೆ. ಅವ್ರು ಯಾರು ಗೊತ್ತಾ ಮಕ್ಕಳೇ? ಯಾಜಕರು ನಡ್ಕೊಂಡು ಬರ್ತಾ ಇರ್ತಾರೆ. ದಾರಿಯಲ್ಲಿ ಬಿದ್ದಿರುವಂಥ ಈ ವ್ಯಕ್ತಿಯನ್ನು ನೋಡಿ ಅವರು ನೋಡ್ತಾರೆ, ಆದರೆ ಮುಖನ ಹೀಗೆ ಓರೆಯಾಗಿ ತಿರುಗಿಸ್ಕೊಂಡು ಅವರು ಹೋಗ್ತಾರೆ. ಆಮೇಲೆ ಮಕ್ಕಳೇ ಇನ್ನೊಬ್ಬರು ಅದೇ ದಾರಿಯಲ್ಲಿ ಅದೇ ಮಾರ್ಗದಲ್ಲಿ ನಡ್ಕೊಂಡು ಬರ್ತಾರೆ, ಆ ಲೇವಿಯರು. ಆಯಿತಾ? ಮೊದಲು ಯಾರು ನಡ್ಕೊಂಬಂದ್ರು ಆ ಮಾರ್ಗವಾಗಿ? ಯಾಜಕರು ನಡ್ಕೊಂಬಂದ್ರು. ಆದರೆ ಆ ಗಾಯವಾಗಿ ಬಿದ್ದಿದ್ದ ವ್ಯಕ್ತಿಯನ್ನು ಅವರು ಗಮನಿಸೋದಿಲ್ಲ. ನೋಡಿದ್ರು ಕೂಡ ನೋಡದೇ ಇರೋ ಥರ ಅವರು ವಾಪಸ್ ಹೋಗ್ತಾರೆ. ನೆಕ್ಸ್ಟ್ ಅದೇ ಮಾರ್ಗದಲ್ಲಿ ಯಾರು ಬರ್ತಾರೆ? ಲೇವಿಯರು ಬರ್ತಾರೆ. ಲೇವಿಯರು ಸಹ ಬಂದು ಏನು ಮಾಡ್ತಾರೆ, ಅವರಾದ್ರೂ ಹೆಲ್ಪ್ ಮಾಡ್ತಾರಾ? ಇಲ್ಲ ಮಕ್ಕಳೇ, ಅವರು ಕೂಡ ಅವ್ರಿಗೆ ಹೆಲ್ಪ್ ಮಾಡೋದಿಲ್ಲ. ಆ ಗಾಯದಲ್ಲಿ ಬಿದ್ದಿದ್ದ ಮನುಷ್ಯನನ್ನು ನೋಡ್ತಾರೆ, ನೋಡಿದ್ರು ಕೂಡ ನಾವು ನೋಡೇ ಇಲ್ಲ ಅನ್ನೋ ಥರ ಅವರು ಅವ್ರ ಪಾಡಿಗೆ ಅವರು ನಡ್ಕೊಂಡು ಹೋಗ್ತಾರೆ. ಆದರೆ ಮೂರನೇ ವ್ಯಕ್ತಿ ಬರ್ತಾರೆ ಗೊತ್ತಾ ಮಕ್ಕಳೇ? ಅವ್ರು ಯಾರು ಗೊತ್ತಾ? ಸಮಾರ್ಯದವನು. ಅವನು ಎಲ್ಲರಲ್ಲಿ ಸ್ವಲ್ಪ ಬಡ ಕುಟುಂಬದವನು ಅಥವಾ ಅವರು ಬಡವರು. ಆಯಿತಾ? ಅವ್ರು ಏನು ಮಾಡ್ತಾರೆ ಗೊತ್ತಾ? ಅವರು ಆ ಸಮಾರ್ಯದವನು ಕೂಡ ಅದೇ ಮಾರ್ಗದಲ್ಲಿ ನಡ್ಕೊಂಡು ಹೋಗುವಾಗ ಆ ಗಾಯದಲ್ಲಿ ಬಿದ್ದಿದ್ದ ಈ ಮನುಷ್ಯನನ್ನು ನೋಡ್ತಾನೆ. ನೋಡ್ಬಿಟ್ಟು ಏನು ಮಾಡ್ತಾನೆ ಗೊತ್ತಾ? ಅವನ ಮೇಲೆ ಅವರಿಗೆ ಸಮಾರ್ಯದವನಿಗೆ ಗಾಯದಲ್ಲಿ ಬಿದ್ದ ಮನುಷ್ಯನನ್ನು ನೋಡಿ ಕನಿಕರ ಬರುತ್ತೆ ಅವನಿಗೆ.
ಕನಿಕರ ಬಂದು ಏನು ಮಾಡ್ತಾನೆ ಗೊತ್ತಾ, ಅವನ ಹತ್ರ ಇದ್ದಿದ್ದ ಎಣ್ಣೆ ದ್ರಾಕ್ಷಾರಸವನ್ನು ಅವನ ಗಾಯ ಆಗಿರುತ್ತಲ್ವ ಆ ಗಾಯದ ಮೇಲೆ ಅದನ್ನು ಹಚ್ಚಿ ಅವನನ್ನು ಆರೈಕೆ ಮಾಡ್ತಾನೆ. ಅವನನ್ನು ಆರೈಕೆ ಮಾಡಿ ಏನು ಮಾಡ್ತಾನೆ ಗೊತ್ತಾ, ಅವನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾನೆ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿನ ಡಾಕ್ಟ್ರಿಗೆ ಅವನು ಹೇಳ್ತಾನೆ, ನೀವು ನಾನಿವಾಗ ಹೊರಗಡೆ ಹೋಗ್ಬೇಕಾಗಿದೆ, ಅದಕ್ಕೆ ನಾನು ನಿಮಗೆ ಸ್ವಲ್ಪ ದುಡ್ಡು ಕೊಟ್ಟೋಗಿರ್ತೀನಿ, ಅವನನ್ನು ನೋಡ್ಕೊಳ್ಳಿ. ಅಕಸ್ಮಾತ್ ಅವನಿಗೆ ಇನ್ನೂ ಜಾಸ್ತಿ ಏನಾರ ಹುಷಾರು ತಪ್ಪಿ ಅವ್ನಿಗೇನಾದ್ರು ಜಾಸ್ತಿ ಹಣ ಬೇಕಾಗೋದಾದರೆ ನಾನು ವಾಪಸ್ ಬರುವಾಗ ಆ ಹಣವನ್ನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಕೊಡ್ತೀನಿ ಅಂತ ಹೇಳಿ ಅವನನ್ನು ಆರೈಕೆ ಮಾಡೋದಕ್ಕೆ ಆ ಡಾಕ್ಟ್ರನ್ನ ನೇಮಿಸಿ ಅವನು ಹೋಗ್ತಾನೆ ಅಲ್ವಾ ಮಕ್ಕಳೇ. ಈ ಗಾಯಗೊಂಡಿದ್ದ ವ್ಯಕ್ತಿಗೆ ಮಕ್ಕಳೇ ಒಳ್ಳೆ ಫ್ರೆಂಡ್ ಯಾರಾಗಿದ್ದೀವಾಗ? ಯಾಜಕನ, ಲೇವಿನ, ಸಮಾರ್ಯದವನ? ವೆರಿ ಗುಡ್, ಸಮಾರ್ಯದವನವರಿಗೆ ಏನಾಗುತ್ತೆ, ಒಳ್ಳೆ ಫ್ರೆಂಡ್ ಆಗ್ತಾನೆ. ಹಾಗಿದ್ರೆ ಮಕ್ಕಳೇ ನಾವು ನೀವು ಯಾವ ಥರ ಫ್ರೆಂಡ್ ಆಗಬೇಕು? ಯಾಜಕನ್ ಥರ ಆಗ್ಬೇಕಾ, ಲೇವಿ ಥರ ಆಗ್ಬೇಕಾ, ಸಮಾರ್ಯದವ್ರ ಥರ ಆಗ್ಬೇಕಾ? ವೆರಿ ಗುಡ್, ಸಮಾರ್ಯದವನ ಥರ ನಾವು ನಮ್ಮ ಫ್ರೆಂಡ್ಸ್ಗಳಿಗೆ ಒಳ್ಳೆ ಫ್ರೆಂಡ್ ಆಗಬೇಕು. ಮತ್ತು ಯಾರಾದರೂ ಕಷ್ಟದಲ್ಲಿರುವಾಗ ನಾವು ಹೆಲ್ಪ್ ಮಾಡಬೇಕು. ಹೇಗೆ ಹೆಲ್ಪ್ ಮಾಡೋದು ಅಂತ ಅಂತೀರಾ ಮಕ್ಕಳೇ? ರೋಡಲ್ಲಿ ಯಾರಾದರೂ ರೋಡ್ ಕ್ರಾಸ್ ಮಾಡ್ತಾ ಇರ್ತಾರೆ, ಅವರಿಗೆ ವಯಸ್ಸಾಗಿರುತ್ತೆ, ನೀವೇನು ಮಾಡಬೇಕು, ಅವರಿಗೆ ಕೈ ಹಿಡಿದು ಅವರನ್ನು ರೋಡ್ ಕ್ರಾಸ್ ಮಾಡಬೇಕು. ಅಥವಾ ಕಣ್ ಕಾಣದೇ ಇರೋರು ಅಥವಾ ಕಾಲು ಕುಂಟಾಗಿರೋರು ಇಂಥವ್ರನ್ನ ನೋಡುವಾಗ ನೀವು ಕನಿಕರ ತೋರಿಸ್ಬೇಕು. ಓಕೆನಾ ಮಕ್ಕಳೇ? ಇದು ನಿಮ್ಮ ಮತ್ತು ನಮ್ಮ ಜವಾಬ್ದಾರಿಯಾಗಿದೆ. ಓಕೆನಾ? ನಾವು ಇವನು ಲೇವಿಯರ ಥರ ಮತ್ತು ಯಾಜಕರ ಥರ ಕಷ್ಟದಲ್ಲಿರೋರನ್ನ ನೋಡಿ ಮುಖವನ್ನು ತಿರುಗಿಸಿ ನಾವು ಹೋಗ್ಬಾರ್ದು. ಓಕೆನಾ ಮಕ್ಕಳೇ? ಇವತ್ತಿನ ಸ್ಟೋರಿ ಎಲ್ರಿಗೂ ಇಷ್ಟ ಆಯ್ತಾ? ಹಾಗಿದ್ರೆ ಸಮಾರ್ಯದವನಲ್ಲಿ ಇದ್ದಂಥ ಒಳ್ಳೆ ಗುಣ ನಮಗೂ ಬೇಕು ಅಂತೇಳಿ ಯೇಸು ಸ್ವಾಮಿ ಹತ್ರ ನಾವು ಕೇಳಿ ಪ್ರಾರ್ಥನೆ ಮಾಡೋಣ. ಓಕೆ, ವೆರಿ ಗುಡ್. ಪರಿಶುದ್ಧನೇ ಒಳ್ಳೆಯ ದೇವರೇ, ನಿಮಗೆ ಸ್ತೋತ್ರ ರಾಜ. ಈ ಸಂಡೇ ಸ್ಕೂಲ್ನಲ್ಲಿ ಕರ್ತನೆ ನೀವು ತಾನೇ ನಮ್ಮ ಜೊತೆ ಇದ್ದು ನಡೆಸಿದ್ದಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ. ಹೌದಪ್ಪ, ಹೇಗೆ ಕರ್ತನೆ ಸಮಾರ್ಯದವನು ಕರ್ತನೆ ಕಷ್ಟದಲ್ಲಿದ್ದ ಆ ಮನುಷ್ಯನನ್ನು ನೋಡಿ ಕನಿಕರ ಪಟ್ಟು ಕರ್ತನೆ ಅವನಿಗೆ ಸಹಾಯ ಮಾಡಿದನು ಕರ್ತನೆ. ಆ ಗುಣ ಸ್ವಭಾವಗಳು ಕರ್ತನೆ ನನ್ನಲ್ಲೂ ಮತ್ತೆ ತಲೆಬಾಗಿರುವಂಥ ಎಲ್ಲ ನಿನ್ನ ಮಕ್ಕಳ ಮೇಲೂ ಕರ್ತನೆ ಇರಬೇಕಾಗಿ ಬೇಡಿಕೊಳ್ತೇನೆ ರಾಜ. ಹೌದಪ್ಪ, 3ನೇ ಅಲೆಯಲ್ಲಿ ಕರ್ತನೆ ಯಾವುದೇ ಕೊರೋನಾ ವೈರಸ್ಗಳು ಕರ್ತನೆ ಪುಟ್ಟ ಮಕ್ಕಳನ್ನು ದೊಡ್ಡವರನ್ನು ಯಾರನ್ನೂ ಸಹ ಮುಟ್ಟದ ಹಾಗೆ ಕರ್ತನೆ, ಅದರಲ್ಲಿ ಕರ್ತನೆ ನೀವು ತಾನೇ ರಕ್ತದ ಮರೆಯಲಿಗೆ ಎಲ್ಲ ಮಕ್ಕಳನ್ನು ಸುರಕ್ಷಿತವಾಗಿ ಕಾದು ನಡೆಸಬೇಕಾಗಿ ಬೇಡಿಕೊಳ್ತೇನಪ್ಪ. ಹೌದು ಕರ್ತನೆ, ಓದುವಂಥ ಮಕ್ಕಳಿದ್ದಾರೆ ಕರ್ತನೆ, ಅವರ ಆನ್ಲೈನ್ ಕ್ಲಾಸ್ನಲ್ಲಿ ಅಟೆಂಡ್ ಮಾಡುವಾಗ ಕರ್ತನೆ ಅವರ ಕಣ್ಣುಗಳು ಯಾವುದೇ ರೀತಿಯಲ್ಲಿ ಕರ್ತನೆ ಹಾಳಾಗದ ರೀತಿಯಲ್ಲಿ, ನೋವು ಬರದ ರೀತಿಯಲ್ಲಿ ಅಪ್ಪ ನೀವು ತಾನೇ ಆರೋಗ್ಯದಾಯಕನಾಗಿದ್ದು ನಡೆಸಿಕೊಡು ಕರ್ತನೆ. ಸ್ಕೂಲ್ಗಳೆಲ್ಲ ಆರಂಭವಾಗುತ್ತಿವೆ ಅಪ್ಪ, ಆದರೆ ಯಾವುದೇ ವೈರಸ್ಗಳು ಮಕ್ಕಳನ್ನು ಮುಟ್ಟದ ಹಾಗೆ ಕರ್ತನೆ ನೀವು ತಾನೇ ಅವರನ್ನು ಕರ ಹಿಡಿದು ನಡೆಸಬೇಕಾಗಿ ಬೇಡಿಕೊಳ್ತೇನಪ್ಪ. ಅವರು ಹೋಗುವಾಗಲೂ ಬರುವಾಗಲೂ ಎಲ್ಲ ಸಮಯಗಳಲ್ಲೂ ಕರ್ತನೆ ನೀವು ತಾನೇ ಜೊತೆಗಾರನಾಗಿದ್ದು ಸಹಾಯಕನಾಗಿದ್ದು ನಡೆಸಿಯಪ್ಪ. ಹೌದಪ್ಪ, ಸಮಾರಂಭದಲ್ಲಿದ್ದಂಥ ಒಳ್ಳೆ ಗುಣವು ಕರ್ತನೆ ನಮ್ಮೆಲ್ಲರಲ್ಲೂ ಇರಬೇಕಾಗಿ ಬೇಡಿಕೊಳ್ಳುತ್ತಾ ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ಓಕೆ ಮಕ್ಕಳೇ, ಎಲ್ರಿಗೂ ಇವತ್ತಿನ ಸಂಡೇ ಸ್ಕೂಲ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ನೆಕ್ಸ್ಟ್ ವೀಕ್ ನಾನು ನಿಮಗೆ ಇದೇ ಟೈಮಿಗೆ ನಿಮಗೆ ಸಿಗ್ತೀನಿ. ಸ್ಕೂಲೆಲ್ಲ ಸ್ಟಾರ್ಟ್ ಆಗ್ತಿದೆ, ಆದ್ದರಿಂದ ದಯವಿಟ್ಟು ನೀವೆಲ್ಲರೂ ಮಾಸ್ಕ್ ಹಾಕ್ಕೊಳ್ಬೇಕು, ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕು, ಸ್ಯಾನಿಟೈಸರ್ನ ನಿಮ್ಮ ಜೊತೆಯಲ್ಲಿ ಇಟ್ಕೊಬೇಕು. ಓಕೆನಾ ಮಕ್ಕಳೇ? ಸಮಾರ್ಯದವನಲ್ಲಿ ಇದ್ದಂಥ ಮನಸ್ಸು ಒಳ್ಳೆ ಗುಣ ನಮ್ಮಲ್ಲೂ ನಿಮ್ಮಲ್ಲೂ ಕೂಡ ಇರೋದನ್ನು ನಾವು ಇನ್ನು ಮುಂದೆ ಬೆಳೆಸ್ಕೊಳ್ಳೋಣ. ಓಕೆ ಮಕ್ಕಳೇ, ನೆಕ್ಸ್ಟ್ ವೀಕ್ ನಾನು ಇದೇ ಟೈಮಿಗೆ ನಿಮಗೆ ಸಿಗ್ತೀನಿ. ಬಾಯ್ ಮಕ್ಕಳೇ.